ಈಗ ನಾವು ಈ ದೀಪಂ ಜ್ಯೋತಿ ಪರಬ್ರಹ್ಮ ಮುಖಾಂತರವಾಗಿ, ಪರಬ್ರಹ್ಮ ಅಂದರೆ ಚತುರ್ಮುಖ ಬ್ರಹ್ಮ, ಆದರೆ ಅವನಿಗೆ 5 ಮುಖಗಳಿತ್ತು. ಈ 5 ಮುಖಗಳಲ್ಲಿ ವಿಸ್ಮಯವಾಗಿರ್ತಕ್ಕಂಥ ಒಂದು ಮುಖವನ್ನು ಬ್ರಹ್ಮಕಪಾಲ ಅಂತ ಕರೀತಾರೆ. ಪರಮೇಶ್ವರನು ಅದನ್ನು ಸಿಗಿದ್ಬಿಟ್ಟಿದ್ದ. ಯಾತಕ್ಕೆ ಅಂದರೆ ಆ ಬ್ರಹ್ಮನೇ ಸ್ವತಃ ಸೃಷ್ಟಿ ನಿಯಮವನ್ನು ಉಲ್ಲಂಘಿಸಿದ್ದ. ಸೃಷ್ಟಿಪರ್ತ ನಾನೇ ದೊಡ್ಡವನು, ನಾನೇ ಮೇಲ್ವರ್ತಕ, ವಿಷ್ಣುಗಿಂತ ದೊಡ್ಡವನು, ಶಿವನಿಗಿಂತ ದೊಡ್ಡವನು ಅಂತ ಅಹಂಭಾವ ಬಂದಿತ್ತು. ಶಿವನಿಗಿಂತ ದೊಡ್ಡವನು ಅಂತ ಅವನಿಗೆ ಅಹಂಭಾವ ಬಂದಾಗ ಮಹಾವಿಷ್ಣುಗೂ ಅದೇ ರೀತಿಯಾದ ಒಂದು ಅಹಂಭಾವ ಇತ್ತು. ಆಹಾ, ನಾನು ಪರಿಪಾಲಕ, ನನಗೂ ಬೇಕಾಗಿರ್ತಕ್ಕಂಥ ಯಶಸ್ಸು ಕೀರ್ತಿ, ನಾನು ನಿಮಗಿಂತ ದೊಡ್ಡವನು ಅನ್ನೋ ಭಾವನೆ ಮಹಾವಿಷ್ಣುಗೂ ಇತ್ತು. ಆಗ ಒಂದು ಪೈಪೋಟಿ ಮಾಡಿಕೊಂಡಾಗ ಪರಮೇಶ್ವರನು ಅಗ್ನಿಜ್ವಾಲಾಮುಖಿಯಾಗಿ ಕೂತ್ಕೋಬೇಕು ಅಂತ ಹೇಳಿದ್ರು. ಇವರಿಬ್ಬರು ಏನು ಮಾಡಿದ್ರು, ನಾನು ದೊಡ್ಡವನು ಸೃಷ್ಟಿ ನಿಯಮ, ನೀನು ದೊಡ್ಡವನು ಅಂತ ಹೇಳ್ತಾ ಇದೆಯಾ, ಆದರೆ ಒಂದು ಕೆಲಸ ಮಾಡೋಣ, ಈ ಅಗ್ನಿಜ್ವಾಲಾಮುಖಿಯಾಗಿ ಬಂದಿರತಕ್ಕಂಥ ಆದಿ ಅಂತ್ಯವನ್ನು ಕಂಡುಹಿಡಿಯೋಣ. ಆದಿ ಆಗಿರ್ತಕ್ಕಂಥದ್ದು ನಾನು ಕಂಡುಹಿಡಿದ್ರೆ ನಾ ದೊಡ್ಡವನು, ಅಂತ್ಯವಾಗಿರ್ತಕ್ಕಂಥದ್ದು ನೀನು ಕಂಡುಹಿಡಿದ್ರೆ ಮೋಕ್ಷ ಲೋಕಕ್ಕೆ ನೀ ದೊಡ್ಡವನು, ಆಯ್ತಾ? ಸರಿ, ಯಾರು ಮೊದಲು ಕಂಡುಹಿಡ್ಕೊಂಡ್ಬರ್ತಾರೆ ನೋಡೋಣ ಅಂತೇಳಿ ಆ ಅಗ್ನಿ ಜ್ವಾಲಾಮುಖಿ ಬರುತ್ತೆ. ಇವರಿಬ್ಬರು ಯುದ್ಧ ಮಾಡೋ ಸಮಯದಲ್ಲಿ ಮಧ್ಯದಲ್ಲಿ ಆ ಜ್ವಾಲಾಮುಖಿ ಪ್ರಜ್ವಲಿಸ್ತಾ ಇರುತ್ತೆ. ಆ ಜ್ವಾಲೆಯಲ್ಲಿ ಓಂ ಅಂತ ಬರ್ತಾ ಇರುತ್ತೆ. ಏನಿದು ಓಂಕಾರ, ಇಂಥ ಒಂದು ಮಹಾಜ್ವಾಲ ಯಾವುದಿದು ಅಂತ ಹೇಳಿ ನಾನು ಭೂಮಿಗೆ ಹೋಗ್ತೀನಿ ಹಂದಿಯಾಗಿ ಅಂತ ಹೇಳಿ ಆ ಭೂಲೋಕಕ್ಕೆ ಹೋಗ್ತಾನೆ ಹಂದಿಯ ಸ್ವರೂಪದಲ್ಲಿ. ಯಾರು? ಸಾಕ್ಷಾತ್ ಮಹಾವಿಷ್ಣು. ಹಂಸನಾಗಿ ಹೋಗ್ತಾನೆ ಬ್ರಹ್ಮ ಆಕಾಶ ಮಾರ್ಗದಲ್ಲಿ ಅಂತ್ಯವನ್ನು ಕಂಡುಹಿಡಿಯಕ್ಕೆ. ಇದೇ ರೀತಿಯಾಗಿ ಇವ್ರು ಹೋಗಿ 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 ಹೋಗ್ತಾ ಇದ್ದಾರೆ, ಅಂತ್ಯವೇ ಇಲ್ಲ. ಈ ಕಡೆ ಇವನು ಹುಡುಕಿ 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 ಒಳಪಾತಾಳಕ್ಕೆ ಸೇರ್ತಾ ಇದ್ದಾನೆ, ಆದಿಯೇ ಇಲ್ಲ. ಆದಾಗ ಅಂಥ ಸಮಯಕ್ಕೆ ಹೋಗ್ತಾ ಇದ್ದ ಸಮಯದಲ್ಲಿ ಬ್ರಹ್ಮನಿಗೆ ಒಂದು ಆಲೋಚನೆ ಬರುತ್ತೆ. ಕೇವಲ ಅನುಗ್ರಹದಿಂದ ತಲೆಯಿಂದ ಇಳಿತಾ ಇದ್ದಾನೆ. ಜಟಾಶಂಕರನ ತಲೆಯಿಂದ ಇಳಿತಾ ಇರೋದು ಯಾರೋ? ಅದೇ ತಾಳೆ ಹೂವು. ಈ ತಾಳೆ ಹೂಗಳು ಕೆಳಭಾಗದಲ್ಲಿ ಇಳಿತಾ ಇದ್ದ ಸಮಯದಲ್ಲಿ ಕೆಳಗಡೆ ಬಂದ, ಬ್ರಹ್ಮನ ಕೈಯಲ್ಲಿ ಸಿಕ್ಕದ. ಬ್ರಹ್ಮಗ ನಮಸ್ಕಾರ ಅಂದ. ಭಾಳ ಸಂತೋಷ ಕಣೆಯ, ಏನಪ್ಪ ಬಂದಿದ್ದೋ ಅಂತಾರೆ. ಆಗ ನೀನು ಒಂದು ಕೆಲಸ ಮಾಡಬೇಕು, ಪರಮೇಶ್ವರನ ಶಿರಸ್ಸೋಚ್ಚಾರದಲ್ಲಿ ನೀನು ಇದ್ದಾಗ ಅಗ್ನಿಜ್ವಾಲೆಯ ಕೊನೆಯ ಮುಖ ನೀನು ನೋಡಿರ್ತೀಯ. ಆದ್ದರಿಂದ ನೀನು ಒಂದು ಕೆಲಸ ಮಾಡು, ಕೆಳಗಡೆ ಬಂದು ಮಹಾವಿಷ್ಣುವಿಗೆ ನಾನು ನಿನ್ನನ್ನು ನೋಡಿದೆ ಅಂತ ಒಂದು ಸುಳ್ಳನ್ನು ಹೇಳು ಅಂತ. ಆಗ್ಲಪ್ಪ, ಆಗಲ್ಲ, ಹಂಗೆಲ್ಲ ಆಗಲ್ಲ, ಹೇಳೋದು ಕೇಳೋ, ಒಳ್ಳೆ ಮಹಾಪಟ್ಟವನ್ನು ಕೊಡ್ತೀನಿ, ಭೂಲೋಕದಲ್ಲಿ ಸೃಷ್ಟಿ ನಾನು ಮಾಡಿರೋದ್ರಲ್ಲಿ ನಿನ್ನ ಶ್ರೇಷ್ಠತೆಯನ್ನು ಕೊಡ್ತೀನಿ ಅಂತ. ಸರಿ ಆಯಿತು ಅಂತ ಜೊತೆಗೆ ಬರ್ತಾನೆ. ಆಹಾ ಹಾ 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 ಅಂತ ದುರಾಸೆ ಅನ್ನೋದು ಮನಸ್ಸಲ್ಲಿ ಮೂಡ್ಬಿಟ್ರೆ ಯಾರಿಗಾದ್ರೂ ಅಷ್ಟೇನೆ ಬಂದ ನೋಡಿ, ಅಂದರೆ ಆ ಕಾಲಕ್ಕೆ ಒಂದು ಲಂಚ ಕೊಟ್ಟ ಹಾಗೆ. ಆ ಜೊತೆಗೆ ತಾಳೆ ಹೂ ಬ್ರಹ್ಮನ ಜೊತೆಗೆ ಬಂತು, ಭೂಸ್ಪರ್ಶವನ್ನು ಮಾಡ್ತು. ಭೂಲೋಕದಿಂದ ಪಾತಾಳದಿಂದ ಬಂದ ಮಹಾವಿಷ್ಣು ಅಲ್ಲೇ ಪ್ರಕಟನಾದಾಗ ಪರಮೇಶ್ವರ ಎಂಥ ಒಂದು ದೈವ ಸಾನ್ನಿಧ್ಯ ಇದು ನೋಡು, ಬ್ರಹ್ಮ ಅಂತ್ಯವನ್ನು ಕಂಡುಹಿಡಿದು ಬಂದ್ಬಿಟ್ಟ. ಸರಿ ಆಯಿತು, ನೀನೇ ಮಹಾ ಮೇಧಾವಿ ಅಂತ ಹೇಳಿ ಒಂದು ನಮಸ್ಕಾರವನ್ನು ಮಾಡೋಣ ಅಂತ ಹೇಳಿ ಮಹಾವಿಷ್ಣುನೇ ತಲೆ ಬಾಗುತ್ತಾ ಇದ್ದಾನೆ. ಪರಮೇಶ್ವರನು ಪ್ರತ್ಯಕ್ಷನಾಗ್ತಾನೆ. ಏನು ಬ್ರಹ್ಮ, ಎಂಥ ಒಂದು ಸುಳ್ಳನ್ನು ಹೇಳಿದೆ, ನೀನು ಜೀವನದಲ್ಲಿ ಸೃಷ್ಟಿ ನಿಯಮನ ಉಲ್ಲಂಘನೆ ಮಾಡಿದ್ಯಾ. ಆಗ ಬ್ರಹ್ಮನಿಗೆ 5 ಮುಖಗಳಿತ್ತು. ಇಂಥ ಒಂದು 5 ಮುಖಗಳಾಗಿರ್ತಕ್ಕಂಥ ಪಂಚಭೂತಗಳ ತತ್ವವನ್ನು ಹೊಂದಿರತಕ್ಕಂಥ ನೀನು ಇಡೀ ಜಗತ್ತಿನ ಯಾವ ಕಾಲಕ್ಕೂ ರಕ್ಷಣೆ ಮಾಡಬೇಕು. ಇವನು ಪರಿಪಾಲಕ, ಇವನು ಪರಿಪಾಲನೆ ಮಾಡಬೇಕು. ಆದರೆ ನಿಮ್ಮಲ್ಲಿದ್ದ ಅಹಂಭಾವಗಳು ಎಷ್ಟು ಮಟ್ಟಿಗೆ ಅಂದರೆ ನಾ ದೊಡ್ಡವನು ಅಂತ ಏನು ಹೆಮ್ಮೆಯಿಂದ ಹೇಳ್ಕೊತಾ ಇದ್ರಿ, ಆದಿ ಅಂತ್ಯ ಕಂಡಿಡಿಯಕ್ಕಾಗದಿದ್ದವರು. ಆದರೆ ಸುಳ್ಳನ್ನು ಹೇಳುವಂಥ ಮಹಾವಿಷ್ಣುಗೆ ತಾಳೆ ಹೂವಿನ ಮೇಲಿಂದ ಕರ್ಕೊಂಬಂದಿದೆಯಾ. ಆದ್ದರಿಂದ ಇವತ್ತಿನಿಂದ ನಿನಗೆ ಶಪಿಸ್ತಾ ಇದ್ದೀನಿ ಅಂತೇಳಿ ಮೊದಲಾಗಿ ತ್ರಿಶೂಲದಲ್ಲಿ ತನ್ನ ಮೂಲನೇ ಆಗಿರ್ತಕ್ಕಂಥ ಆ ಮೂಲ ಬಿಂದು ಬ್ರಹ್ಮ ಕಪಾಲವನ್ನೇ ತೆಗೆದು ಹಾಕಿಬಿಡ್ತಾನೆ. ಆ ಕಪಾಲವನ್ನು ತೆಗೆಯಕ್ಕೆ ಮೊದಲು ಆ ಕೈಯನ್ನು ಹಾಕಿ ಎಳೆದು ಬಿಡ್ತಾನೆ. ತ್ರಿಶೂಲದಲ್ಲಿ ಚುಚ್ಚಿರ್ತಾನೆ ಪರಮೇಶ್ವರನು, ಉಗ್ರರೂಪವನ್ನು ತಾಳ್ತಾನೆ. ಕೈಯಲ್ಲಿ ಬ್ರಹ್ಮ ಕಪಾಲ ಬಂದುಬಿಟ್ಟಿದೆ. ಅದಾದ ಮೇಲೆ ಬ್ರಹ್ಮ ಅಯ್ಯೋ 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 ಅಂತ ಒದ್ದಾಡ್ತಿರ್ತಾನೆ. ನಿನಗೆ ಭೂಲೋಕದಲ್ಲಿ ಯಾವ ಕಾಲಕ್ಕೂ ಪೂಜೆ ಪುನಸ್ಕಾರವಿಲ್ಲದೆ ಹೋಗಲಿ ಅಂತ ಶಾಪವನ್ನು ಹಾಕ್ತಾನೆ. ಮಹಾವಿಷ್ಣು ಕ್ಷಮಿಸಿ ಪ್ರಭು ಅಂತ ಹೇಳಿ ಆ ನಮಸ್ಕಾರವನ್ನು ಮಾಡ್ತಾ ಪರಮಾತ್ಮ ಯಾವ ಕಾಲಕ್ಕೂ ಹೀಗೆ ಮಾಡಿಬಿಟ್ರೆ ಹೇಗೆ ಅಂತ ಯೋಚನೆ ಮಾಡಬೇಡ ಮಹಾವಿಷ್ಣು, ನಿನ್ನಲ್ಲಿರ್ತಕ್ಕಂಥ ಅಹಂಭಾವ ಸ್ವಲ್ಪ ಮಟ್ಟಿಗೆ ಕಮ್ಮಿಯಾಗಿದೆ, ಯೋಚನೆ ಮಾಡಲೇಬೇಡ. ಆದರೆ ಜಗತ್ತಲ್ಲಿ ಎಲ್ಲವೂ ಸಂರಕ್ಷಣೆ ಮಾಡ್ತಕ್ಕಂಥ ನನಗೆ ಪರಿಪಾಲನೆ ಮಾಡ್ತಕ್ಕಂಥ ನೀನು ನನಗೆಷ್ಟು ಪೂಜಾ ವಿಧಾನಗಳಾಗುತ್ತೋ ಭೂಲೋಕದಲ್ಲಿ ಅಷ್ಟೇ ಪೂಜೆ ಪುನಸ್ಕಾರಗಳು ನಿನಗಾಗಲಿ ಅಂತ ಆಶೀರ್ವಾದವನ್ನು ಮಾಡ್ತಾನೆ ಪರಮೇಶ್ವರ. ಆವತ್ತಿನಿಂದ ಇವತ್ತಿನವರೆಗೂ ಪರಮೇಶ್ವರನಿಗೆ ಎಷ್ಟು ಪೂಜೆ ಪುನಸ್ಕಾರಗಳು ಬಿಲ್ಲಪತ್ರೆಯಲ್ಲಿ ಆಗುತ್ತೋ ತುಳಸಿ ದಳದಲ್ಲಿ ಅಷ್ಟೇ ವಿಶೇಷವಾಗಿ ಪೂಜಾ ಪುನಸ್ಕಾರಗಳು ಮಹಾವಿಷ್ಣುಗಾಗುತ್ತೆ. ಪರಮೇಶ್ವರನಿಗೆ ಅವನು ಹೇಳ್ತಾನೆ ನನಗಿಂತ ಹೆಚ್ಚಾಗಲಿ ಅಂತ ಹೇಳಿರ್ತಾನೆ. ಅದಕ್ಕೆ ಇವತ್ತು ಇಡೀ ಭಾರತ ದೇಶದಲ್ಲಿ ಶಿವನಿಗೆ 80 ವಿಶೇಷವಾಗಿರ್ತಕ್ಕಂಥ ದೇವಾಲಯಗಳಿದ್ದರೆ
ಸಾಧಾರಣ ಅಂತ ಒಂದು ಎಕ್ಸಾಂಪಲ್ ಕೊಡೋಣ. ಇವನಿಗೆ 100 ಪಟ್ಟು ಅಂದರೆ 20% ಜಾಸ್ತಿ ಇರತಕ್ಕಂಥ ಒಂದು ದೇವಾಲಯಗಳು ಮಹಾವಿಷ್ಣುವಿಗಿರುತ್ತೆ. ಎಲ್ಲವೂ ದೈವ ಸಿದ್ಧಾಂತ್ಯ. ಅದಕ್ಕೆ ನೀವುಗಳೇನು ಅಂದರೆ ವಿಷ್ಣು ಮಾಯೇತಿ ಸಂಸ್ಥಿತ ಅಂತ ಹೇಳಿ ಆ ತಾಳೆ ಹೂನು ಸ್ಮರಣೆ ಕೇಳ್ಕೊಳ್ಳುತ್ತೆ. ಆಗ ತಾಳೆ ಹೂ ನಾನು ಎಷ್ಟು ಪ್ರಿಯವಾಗಿದ್ದೆ, ಅನ್ಯಾಯವಾಗಿ ಹಾಳು ಮಾಡಿಬಿಟ್ಟಿಲ್ಲ ಬ್ರಹ್ಮ, ನನಗೆ ಆಸೆ ತೋರಿಸ್ಬಿಟ್ಟು ಅಂತ ಕ್ಷಮಿಸು ಅಂತ ಹೇಳಿ ದೀರ್ಘ ದಂಡವಾಗ್ತಾನೆ ಪರಮೇಶ್ವರನಿಗೆ. ಆಗ ಅವನು ಹೇಳ್ತಾನೆ, ಯಾವ ಕಾಲಕ್ಕೂ ನನ್ನ ಪ್ರೀತಿಯಾಗಿರ್ತಕ್ಕಂಥ ತಾಳೆ ಹೂ ಇನ್ನು ಮೇಲೆ ನಾನು ಮುಡಿಯಲ್ಲ ಅಂತ ಹೇಳಿ ಶಾಪವನ್ನು ಹಾಕ್ತಾನೆ. ಆವತ್ತಿನಿಂದ ಶ್ರೇಷ್ಠವೇ ಅಲ್ಲ ಅಂತ ತಾಳೆ ಹೂನ ಯಾರೂ ಮುಡಿತಿರ್ಲಿಲ್ಲ. ಆಗ ಒಂದು ಪ್ರಾರ್ಥನೆಯನ್ನು ಕ್ಷಮಿಸು ಅಂತ ಕೇಳಿದಾಗ ಯಾವತ್ತೇ ಆಗಲಿ ಒಂದು ಪಶ್ಚಾತ್ತಾಪ ಅಂತ ಬಂದಾಗ ಭಗವಂತ ಕ್ಷಮಿಸ್ತಾನಂತೆ. ಆಮೇಲೆ ಅವನು ಹೇಳ್ದ, ಮಾಘ ಮಾಸ ಕಾರ್ತಿಕ ಮಾಸದಲ್ಲಿ ಯಾರು ತಲೆ ಹೂವಿನಲ್ಲಿ ತಂದು ತಾಳೆ ಹೂವನ್ನು ನನಗೆ ಕೊಡ್ತಾರೆ, ಜಗತ್ತಿನ ಕೇಳಿದ್ದು ನಿಮಗೆ ಅಂತ. ಅದಕ್ಕೆ ಈಗ ಮಾಘ ಮಾಸ ಬಂತು, ನಾವು ದೀಪವನ್ನು ಹಚ್ತಾ ಇದ್ದೀವಿ. ಆ ತಾಳೆ ಹೂ ಮುಖಾಂತರವಾಗಿ ಪರಮೇಶ್ವರನು ಜಾಗೃತನಾಗಿರ್ತಾನೆ. ಇನ್ನೇನು ಆ ಶಿವರಾತ್ರಿಗೆ ಮೊದಲೇ ಬಂದಿರತಕ್ಕಂಥ ವಿಚಾರ, ಶಿವ ಅಂತ ಎಬ್ಬಿಸ್ತಾ ಇರತಕ್ಕಂಥ ಸಮಯ, ಚಳಿ ಓಡ್ತಾ ಇರೋ ಸಮಯ ಅಂತೆ, ಜಗತ್ತಿನ ಸಂರಕ್ಷಣೆ ಮಾಡೋ ಸಮಯ. ಪರಮೇಶ್ವರನ 3 ಕಣ್ಣುಗಳಲ್ಲಿ ಒಂದು ಕಣ್ಣನ್ನು ಮುಚ್ಚಿ ವಿಶೇಷವಾಗಿರ್ತಕ್ಕಂಥ ಒಂದು ಸಾನ್ನಿಧ್ಯವನ್ನು ಯಾವತ್ತೂ ಇಟ್ಕೊಂಡಿರ್ತಾನೆ. ಆದರೆ ಶಿವರಾತ್ರಿಗೆ ಮೊದಲು ಅವನು ನಿದ್ರಾವಸ್ಥೆಯಲ್ಲಿದ್ದಾಗ ಅವನು ಎಬ್ಬಿಸ್ತಕ್ಕಂಥ ಅವಕಾಶವನ್ನು ಎಲ್ಲಾ ದೇವತೆಗಳು ಮಾಡೋ ಸಮಯ. ಅಂದ್ರೆ 2 ಕಣ್ಣುಗಳ ಮುಚ್ಚಿ ಒಂದು ಮುಕ್ಕೋಡ್ನನ್ನ ತೆಗೆದಿರ್ತಾನೆ. ಅಂಥ ಒಂದು ಪರಮೇಶ್ವರನ ಜಾಗೃತಿಯನ್ನು ಮಾಡಿಸಕ್ಕೆ ಪಾರ್ವತಿ ಸ್ವತಃ ಭೂಲೋಕಕ್ಕೆ ಇಳಿತಾ ಇದ್ದಾಳೆ. ಪ್ರಕೃತಿಯ ನಿಯಮವನ್ನ ಉಲ್ಲಂಘನೆ ಮಾಡ್ತಾ ಇರ್ತಕ್ಕಂಥ ಬ್ರಹ್ಮನಿಗೆ ಅಟ್ಟಹಾಸದಿಂದ ಮೆಳಿತಕ್ಕಂಥ ಎಲ್ಲರಿಗೂ ಆ ದುರಹಂಕಾರಗಳನ್ನ ಅಟ್ಟಹಾಸದಿಂದ ಮೆರಿತಾ ಇದ್ದವನಿಗೆ ತುಳಿದು ಹಾಕಕ್ಕೆ ದೇವಿನೇ ಸ್ವತಃ ಬರ್ತಾ ಇದ್ದಾಳೆ. ನೀವಿನ್ನೇನು ಕೂತ್ಕೊಂಡು ಆ ದೀಪಗಳಿಗೆ ಸಿದ್ಧತೆ ಮಾಡ್ಕೊತಾ ಇರಿ. ಮಣ್ಣಿನ ಹಣತೆ ದೀಪಗಳು, ಅಕ್ಕಿಯ ಪಟ್ಟೆ, ವಿಶೇಷವಾಗಿ ಅಡಿಕೆ ಪಟ್ಟೆಗಳನ್ನು ಹಾಕೋಬೇಕಾದ್ರೆ ಎಣ್ಣೆಗಳು ಬೇರೆ ಬೇರೆ, ಒಂದೊಂದು ದೀಪಗಳಿಗೆ ಬೇರೆ ಬೇರೆ ಎಣ್ಣೆ, ತುಪ್ಪದ ಬತ್ತಿ, ಗಮನವಿರಲಿ. ಬಂದೆ.